ನೋಡು, ಕಳ್ಬೇಕು ಕದ್ದು ಪ್ರಸಾದ ತಿನ್ನಕ್ ಬಂದಿದೆ. ಕಾವೇರಿ, ದೇವ್ರಿಗೆ ಎಡೆ ಮುಂಚೆ ಯಾರಾದ್ರೂ ತಿಂತಾರಾ? ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಅಮ್ಮ, ನಾನ್ ಇನ್ನು ಚಿಕ್ಕ ಮಗು. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಸೊ ನಾನ್ ತಿಂದ್ರೆ ಏನು ಆಗಲ್ಲ, ನೀನ್ ಸುಮ್ನೆ ಇರು. ಏಯ್, ನೀನು ಮಗುನಾ? ಹೂ ಕಣೆ. ಅದೇಗೆ? ಕೆಲವ್ರು ಮದ್ವೆ ವಯಸ್ಸಿಗೆ ಬಂದ್ರು ಕುಮಾರಿ ಕುಮಾರಿ ಅಂತ ಓಡಾಡ್ತಿರ್ತಾರಲ್ಲ, ಹಾಗಾ? ಅದ್ ಹಾಗಲ್ಲ. ಅಮ್ಮನ್ಗೆ ಅಮ್ಮ ಯಾರು? ಅಜ್ಜಿ ಅಂತ ಹೇಳ್ಬೇಡ. ಎಲ್ಲ ಮಂದ್ರಿಗೂ, ಸೃಷ್ಟಿಯ ಪ್ರತಿ ಜೀವರಾಶಿಗಳಿಗೂ ತಾಯಿ ಆ ಜಗನ್ಮಾತೆ ಅಂದ್ಮೇಲೆ ನಾವೆಲ್ಲ ಅವಳ ಮಕ್ಕಳು ತಾನೆ. ಮಕ್ಕಳು ದೇವ್ರ ಸಮಾನ ಅಂತ ಬೇರೆ ಹೇಳ್ತಾರೆ. ಅದಕ್ಕೆ ನಾನ್ ತಿಂದ್ರೆ ಏನ್ ತೊಂದ್ರೆನೂ ಆಗಲ್ಲ. ಹಾಗಾದ್ರೆ ಆ ತಾಯಿ ಫೋಟೋ ಇಟ್ಟು ಪೂಜೆ ಪುನಸ್ಕಾರ ಪ್ರಸಾದ ನೈವೇದ್ಯ ಅಂತೆಲ್ಲ ಯಾಕೆ ಮಾಡ್ಬೇಕು? ನೀನೇ ಜಗನ್ಮಾತೆ, ಮಕ್ಕಳು ದೇವ್ರ ಸಮಾನ ಅಲ್ವಾ? ಅದಕ್ಕೆ ನಿನ್ ಫೋಟೋನೇ ಇಟ್ಟು ಅಥವಾ ನಿನ್ನನ್ನೇ ಕೂರ್ಸಿ ನಿನಗೆ ಪೂಜೆ ಪುನಸ್ಕಾರ ಪ್ರಸಾದ ನೈವೇದ್ಯ ಇದೆಲ್ಲ ಮಾಡೋದ್ ಸರಿ ಅಲ್ವಾ? ಹಾಗ್ ಮಾಡಿದ್ರೆ ಓವರ್ ಆಗತ್ತೆ. ಆದ್ರೆ ಒಂದು ದಿನ ಎಲ್ರೂ ನಿನ್ ತಂಗಿ ಫೋಟೋನ ಮನೇಲಿ ಇಟ್ಕೊಂಡು ದೇವ್ರು ಅಂತ ಪೂಜೆ ಮಾಡ್ತಾರೆ. ಹಾಗ್ ಮಾಡ್ತೀನಿ. ನಿನ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೋ ಅಥವಾ ನಿನ್ನಿಂದ ನಮ್ಮ ಮುಖಕ್ಕೆ ಮಂಗಳಾರತಿ ಮಾಡ್ತಾರೋ ಅದೆಲ್ಲ ಮುಂದೆ ನೋಡೋಣ. ಇವಾಗ ಬಂದು ಕೆಲ್ಸಕ್ಕೆ ಸಹಾಯ ಮಾಡು. ಪೂರ್ಣಿ, ಚಿಕ್ಕ ಹುಡುಗಿರ್ ಕೈಲಿ ಕೆಲ್ಸ ಮಾಡಿಸ್ಬಾರ್ದು. ಅದು ಕಾನೂನ್ ಪ್ರಕಾರ ಅಪರಾಧ. ಈಗಷ್ಟೇ ಚಿಕ್ಕ ಹುಡುಗಿ ಅಲ್ಲನ ತರ ಹೇಳ್ದೆ. ಅದು ಜಗನ್ಮಾತೆ ದೃಷ್ಟಿಲಿ. ಈ ನನ್ ಮಾತೆ ದೃಷ್ಟಿಲಿ ನಾನಿನ್ನು ಚಿಕ್ಕ ಮಗು ಅಲ್ವಾಮ್ಮ? ನೀನ್ ಚಿಕ್ಕ ಮಗು ಆದ್ರೆ ನಾನು ಚಿಕ್ಕ ಮಗುನೇ, ಗೊತ್ತಾಯ್ತಾ? ಪೂರ್ಣಿ, ನೀನ್ ನನ್ಗಿಂತ ಮುಂಚೆ ಹುಟ್ಟಿದ್ಮೇಲೆ ಚಿಕ್ಕ ಮಗು ಹೇಗಾಗ್ತ್ಯಾ? ನೀನ್ ದೊಡ್ಡೋಳು, ನೀನ್ ಕೆಲ್ಸ ಮಾಡ್ಬೇಕು, ಮಾಡು. ಅಮ್ಮ ನೋಡಮ್ಮ, ಕೆಲ್ಸ ಹೇಳಿದ ತಕ್ಷಣ ಕತೆ ಹೊಡಿತಾಳೆ. ಹೋಗ್ಲಿ ಬಿಡು ಪೂರ್ಣಿ, ಕಜಾಯ ಕರ್ದಾದ್ಮೇಲೆ ನಾನೇ ಬಂದ್ ಸಹಾಯ ಮಾಡ್ತೀನಿ. ನೀನ್ ಯಾವಾಗ್ಲೂ ಅವಳ ಕಡೆನೆ, ಅವಳು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಿರ್ತೀಯ. ಚಿಕ್ಕವಳಲ್ವೇನೆ, ಹೋಗ್ಲಿ ಬಿಡು. ನೋಡ್ದ್ಯಾ ಅಮ್ಮನ್ ಬಾಯಿಂದಾನೆ ಬಂತು ನನ್ ಚಿಕ್ಕವಳು ಅಂತ. ಅಮ್ಮ, ಕಜ್ಜಾಯ ಜೊತೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲದನ್ನು ಮಾಡು. ಹಾ, ಇವಳ ತಲೆ ಕೈ ಕಾಲು ಎಲ್ಲದನ್ನು ಮಾಡಮ್ಮ. ಇವತ್ ವೆಜ್ ಕಣೆ, ನಾನ್ ವೆಜ್ ಮಾಡೋ ಹಾಗಿಲ್ಲ. ಅಮ್ಮ, ಪೂರ್ಣಿಗೆ ನಾನ್ ವೆಜ್ ತಿನ್ಬೇಕು ಅಂತ ಆಸೆ ಆಗಿದೆ. ಅದಕ್ಕೆ ಅವಳ ಹಾಗೆ ಕೇಳ್ತಿದ್ದಾಳೆ. ಕಾವೇರಿ, ಮಾಡ್ತೀನಿ. ಅಮ್ಮ, ಏನಮ್ಮ ಕಜ್ಜಾಯ ಎಲ್ಲ ಸೀದ್ ಹೋಗ್ತಿದೆ. ಮತ್ತೆ ಕಾವೇರಿ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅಲ್ಲ ಅಮ್ಮ, ಬಿಸಿ ಎಣ್ಣೆ ಮುಂದೆ ಈ ತರ ಮೈ ಮರೆತು ಯೋಚನೆ ಮಾಡ್ತಾ ನಿಂತಿದ್ಯಲ್ಲ, ನಿಂಗೇನಾದ್ರೂ ಆದ್ರೆ ಏನ್ ಗತಿ? ಏನೇ ಮಾಡೋದು ಕಾವೇರಿ, ನಮ್ ಪ್ರತಿ ನಾಡಿ ಮಿಡಿತದಲ್ಲಿ ಬೆರ್ತೋಗಿದ್ದಾಳೆ. ಅವಳ ಆಚೆ ಹೋಗ್ಬೇಕು ಅಂದ್ರೆ, ಅವಳು ನಾವು ಮರಿಬೇಕು ಅಂದ್ರೆ ಬಹುಶಃ ಈ ಜೀವನೇ ಹೋಗ್ಬೇಕು ಅನ್ಸುತ್ತೆ. ಅಮ್ಮ, ಹಬ್ಬದ ದಿನ ಏನಂತ ಮಾತಾಡ್ತಿದ್ಯಾ? ಈ ತಿಂಡಿ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಕಣೆ. ನಾವ್ಯಾರು ಜಾಸ್ತಿ ತಿಂದೇ ಇದ್ರು ಅವಳಿಗೋಸ್ಕರ ಅಂತ ಮಾಡ್ತಿದ್ದೆ. ಇನ್ಯಾರಿಗೋಸ್ಕರ ಅಂತ ಮಾಡ್ಲಿ? ಆಂಟಿ, ನನ್ಗೋಸ್ಕರ ಮಾಡಿ.